ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ಮುಗಿಸ್ದೆ. ನನಗೆ ಕೆಲಸ ಮಾಡ್ಕೊಡೋಕ್ಕೋಸ್ಕರ ನನ್ನ ಮಗಳು ಬೇಗನೆ ಎದ್ಬಿಟ್ಟಿದ್ಲು, ಅಂದರೆ 7 ಗಂಟೆಗೆ ಎದ್ಬಿಟ್ಟಿದ್ಲು. ಸೊ ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವಳಿಗೆ ಗುಡ್ ಮಾರ್ನಿಂಗ್ ಹೇಳಿ ನಾನು ಕಾಫಿ ಮಾಡಿಕೊಂಡು ಕುಡಿದೆ. ಮಗಳು ಬೆಳಗ್ಗೆನೇ ಡಸ್ಟ್ಬಿನ್ ಇಟ್ಕೊಂಡು ಆಟಾಡ್ತಿದ್ದಾಳೆ ನೋಡಿ. ಕಾಫಿ ಕಂಡ್ಬಿಡೆ ಈ ತೂತನಿಗೆ ಚೀಚಿ ಗಬ್ಬು ನೀನು ನಡಿ ಕೈ ತೊಳಿ. ಕಾಫಿ ಎಲ್ಲ ಕುಡಿದು ಅವಳ ಜೊತೆ ಸ್ವಲ್ಪ ಹೊತ್ತು ಆಟ ಆದಮೇಲೆ ನಾನು ಟಿಫನ್ ಮಾಡೋಣ ಅಂತ ಬಂದೆ. ಅವಳಂತೂ ಬಿಡ್ತಾನೆ ಇರಲಿಲ್ಲ, ಎತ್ಕ ಅಂತಲೇ ಇದು ಮಾಡ್ತಿದ್ಲು. ಅದಕ್ಕೆ ಕೈಗೆ ಒಂದು ಕೊಟ್ಟು ಕೂರಿಸಿ ಟೊಮೊಟೊ ಗೊಜ್ಜು ರೆಡಿ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಕಲಸಿ ಟೊಮೊಟೊ ಗೊಜ್ಜು ಕೂಡ ರೆಡಿ ಮಾಡಿಕೊಂಡು ಕೊನೆಗೆ ಚಪಾತಿನೂ ಲಟ್ಟಿಸ್ಕೊಂಡು ಅವಳ ಜೊತೆ ಮಾತಾಡ್ತಾ ಲಟ್ಟಿಸ್ಕೊಂಡು ಎಲ್ಲನೂ ಚಪಾತಿನ ಹರ್ಕೊಂಡು ಹಂಚನ್ನ ಕಾಯಕ್ಕೆ ಇಟ್ಕೊಂಡು ಚಪಾತಿನ ಒಂದೊಂದಾಗಿ ಬೇಯಿಸ್ಕೊಂಡೆ. ಹಾಗೆ ತಿಂಡಿ ಕೂಡ ಮುಗಿಸ್ಕೊಂಡೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದೆ. ಆ್ಯಂಡ್ ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಬನ್ನಿ ತೋರಿಸ್ತೀನಿ. ನನ್ನ ಮಗಳು ನೋಡಿ ಒಳ್ಳೆ ರಾಣಿ ಥರ ಫ್ಯಾನ್ ಹಾಕೊಂಬಂಗೋಳೆ. ಹಾಗೆ ಸ್ವಲ್ಪ ಬಟ್ಟೆಗಳಿದ್ವು, ಅಲ್ಲೇ ತಂತಿ ಮೇಲೆ ಹಾಕ್ಬಿಟ್ಟಿದ್ದೆ. ಸೊ ಅದನ್ನು ತಂದೆಲ್ಲ ಮಡಿಸಿಟ್ಕೊಂಡೆ. ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಮಲ್ಕೊಂಡಿದ್ದೆ, ಎದ್ದೇ ಬಿಟ್ಲು. ನಾನು ಮಲ್ಕೊಂಡಾಗ, ಸ್ನಾನ ಮಾಡೋಕ್ಕೆ ಹೋದಾಗ, ತಿನ್ನುವಾಗ ಅವಾಗಲೇ ಅವಳು ಎದ್ದೇಳೋದು ಅಲ್ವಾ? ಮುದ್ದು ಬಾಯ್ ಬಾಯ್ ಬಾಯ್. ಸಿಟ್ಟು ಬಂತು. ಬಾ ಮತ್ತೆ ಬಾ. ನಾನು ಹೋಗ್ಲಾ ಪುಟ್ಟು? ಬಾಯ್ ಬಾಯ್ ಮಗಳು, ಬಾಯ್. ಈಗ ಬಾಯ್ ಬಾಯ್ ಅಂದ್ಬಿಟ್ಟು ಬಿಡು ನನ್ನ. ಬಾಯ್ ಬಾಯ್. ಏನು 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 ಬಾ ಬಾ. ಹಣ್ಣು ತಿನ್ನು ಅಂದರೆ ತಿಂತಲ್ಲ. ಇದು ನೋಡಿ, ಇದು ಏನಿದು ಚಕ್ಲಿ, ಇದು ನೋಡಿ ಹೆಂಗೆ ಕಿತ್ಕೊತಾವಳು ತಿನ್ನಕ್ಕೆ. ಹಣ್ಣು ತಿನ್ನು ಎಷ್ಟು ಹಿಂಸೆ ಮಾಡ್ಬೇಕು ಗೊತ್ತಾ? ಒಂದು ಹಣ್ಣು ತಿನ್ನಿಸ್ಬೇಕು ಅಂದ್ರೂ ಇದು ನೋಡಿ ಹೆಂಗೆ ಅವಳೆ ಕಿತ್ಕೊಂಡು ತಿಂತಾವಳು. ತುಂಬಾ ಮೋಡ ಆಗಿದೆ, ಬಿಸಿಲಿಲ್ಲ ಇವತ್ತು. ನೋಡಬೇಕು ಮಳೆ ಬರುತ್ತಾ ಅಂತ. ಬಂದರೆ ತುಂಬ ಚೆನ್ನಾಗಿರುತ್ತೆ. ಎಸ್ ಗೈಸ್, ನಾನು ಈ ಬ್ಲಾಗ್ನ ಸಂಜೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಮಗಳು ಅಲ್ಲೇ ನಿಂತ್ಕೊಂಡು ಕಿರ್ಚ್ಕೊಂಡು ಅಲ್ಲೇ ನಿಂತಿದ್ಲು. ಸೊ ಒಳಗಡೆ ಬಂದು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು, ಆ್ಯಂಡ್ ನನ್ನ ಮಗಳಿಗೆ ಹಾಲು ಕುಡಿಸ್ಬೇಕು ಅಂತ ಇತ್ತಲ್ಲ. ಸೊ ಹಂಗಾಗಿ ಇಬ್ಬರಿಗೂ ಒಟ್ಟಿಗೆ ಹಾಲು ಕಾಯಿಸ್ಕೊಂಡು ನಾನು ಕಾಫಿ ಮಾಡಿಕೊಂಡೆ, ಅವಳು ಹಾಲನ್ನ ಕುಡಿದು. ಹಾಗೆ ರಾತ್ರಿ ಊಟಕ್ಕೆ ಬೀಟ್ರೊಟ್ಟು ಮತ್ತು ಕ್ಯಾರೆಟ್ ಇತ್ತು. ಸೊ ಅದು ಎರಡನ್ನೂ ತುರಿದ್ಬಿಟ್ಟು ಪಲ್ಯ ಮಾಡಿದೆ. ರಾತ್ರಿ ಯಾಕೋ ಒಂಥರ ಜಡ್ಪು ಅನ್ನಿಸ್ತಿತ್ತು, ಮೈಯೆಲ್ಲ ಸುಸ್ತು ಅನ್ನಿಸ್ತಾಯಿತ್ತು. ಸೊ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅವೆಲ್ಲ ತುರ್ಕೊಂಡು ಪಲ್ಯ ಮಾಡಿ ಆ್ಯಂಡ್ ರೊಟ್ಟಿಗೆಲ್ಲ ಕಲಿಸ್ಕೊಂಡು ನನ್ನ ಮಗಳನ್ನ ಮಲಗಿಸ್ಬಂದು ನಾನು ರೊಟ್ಟಿ ಎಲ್ಲ ಕಲಿಸ್ಕೊಂಡು ತಟ್ಟಿ ಹಂಚ ಮೇಲೆ ಬೇಯಿಸ್ಕೊಂಡೆ. ಹಾಗೆ ತೊಗರಿ ಕಾಳೆಲ್ಲ ಇತ್ತಲ್ಲ, ನಾಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಬಿಡಿಸಿ ಇಟ್ಟಿದ್ದೀನಿ. ಗೈಸ್, ನನ್ನ ಮಗಳನ್ನ ಮಲಗಿಸ್ಬಂದು ನಾನು ಇವಾಗ ರೊಟ್ಟಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ 30 ಮೇಲೆ ಏರ್ತಾನೆ ಇಲ್ಲ ಗೈಸ್, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಪೂರ್ತಿಯಾಗಿ ಮಾಡಿ.